ಗಾಯತ್ರಿ ಗಾಯತ್ರಿ ಅಜ್ಜಿ ನಿಮ್ಮನ್ನ ಯಾರು ಕರೀತಿದಾರೆ. ಪದ್ಮಜ ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದೀಯ? ನಾನ್ ತುಂಬಾ ಚೆನ್ನಾಗಿದ್ದೀನಿ ಕಣೆ. ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ. ಬಾಪ, ಇವ್ ನನ್ ಮಗ ಸೂರ್ಯ MLA ಆಗಿದ್ದಾನೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಅವಳು ನನ್ ಸೊಸೆ. ನಮಸ್ತೆ. ನಮಸ್ಕಾರ. ಇವ್ರು ಇವಳು ನನ್ ಮುದ್ದಿನ ಮೊಮ್ಮಗಳು ಸಾಕ್ಷಿ ಅಂತ. ಹಲೋ ಆಂಟಿ. ನೀನೇನ್ ಮಾಡ್ಕೊಂಡಿದ್ಯಮ್ಮ? ನಾನು ಇನ್ನೂ ಓದ್ತಾ ಇದ್ದೀನಿ ಆಂಟಿ. ನಿಮ್ ಮಗಳಿಗೆ ಮದ್ವೆ ಮಾಡೋ ಯೋಚನೆ ಏನಾದ್ರೂ ಇದೆಯಾ? ಹಾ ಇದೆ, ಹುಡುಗನ ನೋಡ್ತಾ ಇದೀವಿ. ನನ್ ಮಗ ರಾಘು ಅಂತ, ಅವನ್ಗೆ ಹುಡುಗಿ ಹುಡುಕ್ತಾ ಇದೀವಿ, ಅದಕ್ಕೆ ಕೇಳ್ದೆ ಕಣೆ. ನಿಮ್ ಮಗಳು ನಮ್ ಮಗನಿಗೆ ಒಳ್ಳೆ ಜೋಡಿ ಅನಿಸ್ತು, ಅದಕ್ಕೆ ನಮ್ಮನೆ ಸೊಸೆ ಮಾಡ್ಕೊಳ್ಳೋಣ ಅಂತ ಕೇಳ್ದೆ. ಏನಂತೀರಾ? ಈಗಿನ ಕಾಲದಲ್ಲಿ ಮಕ್ಕಳೇ ತಮಗೆ ಬೇಕಾದವ್ರನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಹಿಂದಿನ ಕಾಲದ ಥರ ದೊಡ್ಡವರು ಹುಡುಗನ ಹುಡುಗೋ ಅವಶ್ಯಕತೆ ಇರೋಲ್ಲ. ನನ್ನ ಮಗಳನ್ನ ಒಂದು ಮಾತು ಕೇಳಿ ಆಮೇಲೆ ವಿಷಯ ತಿಳಿಸ್ತೀನಿ. ಏನಮ್ಮ, ಯಾರನ್ನಾದ್ರೂ ಪ್ರೀತಿಸ್ತಿದೀಯಾ ಅಥವಾ ಮನೇಲಿ ನೋಡ್ದಾರನೆ ಮದುವೆ ಮಾಡ್ಕೊಂತೀಯಾ? ಪ್ರೀತಿ ಗೀತಿ ಏನೂ ಇಲ್ಲ. ನಾವು ತೋರಿಸಿದ ಹುಡುಗನೇ ಮದುವೆ ಆಗ್ತಾಳೆ. ತುಂಬಾ ಸಂತೋಷ ಆಗಿದ್ರಿ. ನೋಡಮ್ಮ ಸಾಕ್ಷಿ, ನನ್ನ ಮಗ ಒಳ್ಳೆ ಕೆಲಸದಲ್ಲಿದ್ದಾನೆ, ಒಳ್ಳೆ ಸಂಬಳ ತಗೊಂತಾ ಇದ್ದಾನೆ, ನಿನಗೆ ಒಳ್ಳೆ ಜೋಡಿ. ಹಾಗಾದ್ರೆ ಆದಷ್ಟು ಬೇಗ ಹುಡುಗಿ ನೋಡೋ ಶಾಸ್ತ್ರನ ಇಟ್ಕೋಬೋದಲ್ವಾ ಗಾಯತ್ರಿ? ಹೋ, ಇಟ್ಕೋಬಹುದು. ಆಗ್ಲಿ ಗಾಯತ್ರಿ, ನೀನ್ ನಂಬರ್ ಕೊಡು, ಮನೆಗೆ ಹೋಗಿ ಮಗನ ಹತ್ರ ಮಾತಾಡಿ ನಿನಗೆ ಫೋನ್ ಮಾಡ್ತೀನಿ. ಸಾಕ್ಷಿ ಯಾಕೊಂಥರ ಇದ್ದಾಳೆ? ಏನಿಲ್ಲ, ಅವರು ಮದುವೆ ಪ್ರಸ್ತಾಪ ಮಾಡಿದ್ರಲ್ಲ, ಅದಕ್ಕೆ ಸ್ವಲ್ಪ ಸಂಕೋಚ ಪಟ್ಕೊಂಡಿದ್ದಾಳೆ ಅನ್ಸುತ್ತೆ. ತಗೊಳ್ಳೋ, ತಿಂಡಿ ತಿನ್ನು. ಥ್ಯಾಂಕ್ ಯು. ಪೊಲೀಸ್ನವ್ರು ನಿಮ್ಮ ಮನೆಗೆ ಬಂದಿದ್ರಂತೆ. ಅಂದ್ರೆ ಅವ್ರು ಬರೋದ್ ನಿಂಗೆ ಮುಂಚೆನೆ ಗೊತ್ತಿತ್ತಾ? ಗೊತ್ತಿರ್ಲಿಲ್ಲ. ಸೂರ್ಯ ಅವ್ರು ಬಂದ್ ಹೇಳಿದ್ರು, ನಾನು ಅವ್ರ ಮನೆ ಇರ್ಲಿ ಅಂತ ನನ್ನ ಅಲ್ಲಿ ಕರ್ಕೊಂಡು ಹೋದ್ರು. ಇಡಿಯಟ್, ಮತ್ತೆ ಅಲ್ಲೇ ಇರುತ್ತಾನೆ, ಹೊರಗೆ ಯಾಕೆ ಬರಕೋದೆ? ನಿನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಆಯ್ತು, ಅದಕ್ಕೆ ಬಂದ್ಬಿಟ್ಟೆ. ಸ್ಟುಪಿಡ್, ತರಲೆ ಮಾಡ್ಬೇಡ, ನಿಜ ಹೇಳು ಏನಾಯ್ತು ಅಂತ. ಅಯ್ಯೋ, ಆ ಕತೆ ಯಾಕೆ ಕೇಳ್ತೀಯಾ? ನಾನು ಅವ್ರ ಮನೇಲಿ ಇದ್ದಿದ್ದು ಒಂದೇ ದಿನ ಇದ್ದಿದ್ದಕ್ಕೆ ತಲೆ ಕೆಟ್ಟಿ ಚಿತ್ರಾನ್ನ ಆಗೋಯ್ತು. ನನ್ನ ಸಾಕ್ಷಿ ರೂಮಲ್ಲಿ ಕೂಡ ಹಾಕಿದ್ರು. ಊಟ ತಿಂಡಿ ಕಾಫಿನೆಲ್ಲ ಆ ರೂಮ್ಗೆ ಕಳ್ಸಿದ್ರು. ಒಬ್ರ ಹತ್ರ ಮಾತಿಲ್ಲ, ಇನ್ನೊಬ್ರ ಹತ್ರ ಕತೆ ಇಲ್ಲ. ಇನ್ನೇನಾದ್ರೂ 2 ದಿನ ಅಲ್ಲಿದ್ದಿದ್ರೆ ಅಬ್ಬಬ್ಬಬ್ಬಬ್ಬ, ನಾನ್ ತಲೆ ಕೆಟ್ಟಿ ಮೆಂಟ್ಲಾಗಿ ನಾನೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಸರೆಂಡರ್ ಆಗ್ಬಿಡ್ತೆ. ದಡ್ಡ ತಗೋ, ಕಾಫಿ ಕುಡಿ, ತಣ್ಣಗಾಗೋಗುತ್ತೆ. ಅಯ್ಯೋ, ತಡಿ ನಾನು ಒರೆಸ್ತೀನಿ. ಏನು ಮೊದಲನೇ ಸಲ ನೋಡ್ತಾ ಇದ್ಯಾ? ನೋಡಿದ್ರೆ ಪಾಪ ಅನ್ಸ್ತಿದೆ ಕಣ ನನಗೆ. ಓಹೋ, ಯಾಕೋಪ? ನೀನು ದೊಡ್ಡ ಮನೇಲಿ ಮಹಾರಾಣಿ ತರ ಇರ್ಬೇಕಾದವಳು ನೀನು. ಇಂಥ ಏರಿಯಾದಲ್ಲಿ ಇಂಥ ಚಿಕ್ಕ ಮನೇಲಿ ಇದೆಯಲ್ಲ, ಅದಕ್ಕೆ. ಯಾಕೋ ಇಷ್ಟೊತ್ತು ಚೆನ್ನಾಗಿದ್ದಲ್ಲ, ಏನಾಯ್ತು? ಹಗಲ್ ಕನ್ಸ್ ಏನಾದ್ರು ಕಾಣ್ತಾ ಇದೆಯೇನೋ? ಸ್ಟುಪಿಡ್. ಕನ್ಸಲ್ಲ ಕಣೆ ಸೈಕಲ್, ನೀನು ಸಖತ್ ರಿಚ್ ಪಾರ್ಟಿ ಮಗಳು. ನಿಮ್ ತಂದೆ ಹತ್ರ ಏನಿಲ್ಲ ಅಂದ್ರೂ 20 ಇಂದ 25 ಅಪಾರ್ಟ್ಮೆಂಟ್ಗಳಿವೆ, 4-5 ಫ್ಯಾಕ್ಟ್ರಿಗಳಿವೆ, 10 ಕಾರ್ಗಳಿವೆ. ನೀನಲ್ಲಿ AC ರೂಮಲ್ಲಿ ಇರ್ಬೇಕಾದವಳು. ಇಲ್ಲಿ ನೆಲ ಒರೆಸ್ತಿದ್ಯಾ? ನಿನಗೆ ಯಾರು ಹೇಳಿದ್ರು ಇದನ್ನ? ಚಾಚಾ ಹೇಳಿದ್ರ? ಹ್ಞೂ ಕಣೆ, ಚಾಚಾನೇ ಹೇಳಿದ್ದು. ಆದ್ರೆ ಅವರಿಗೆ ನಿಮ್ ತಂದೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ನನಗ್ ಗೊತ್ತು. ಮೊದಲು ನನಗೆ ಬೇಲ್ ಸಿಗ್ಲಿ, ನಿನ್ನ ಕರ್ಕೊಂಡೋಗಿ ನಿನ್ನ ಮಿಲೇನಿಯರ್ ಡ್ಯಾಡ್ ಹತ್ರ ಸೇರಿಸ್ತೀನಿ. ಆಗ ಅವ್ರ ಕಂಪ್ನಿಗೆ ನೀನೇ MD. ಅಂದ್ರೆ ನೀ ನಮ್ಮಪ್ಪ ನೋಡಿದ್ಯಾ? ಯಾರು ನಮ್ಮಪ್ಪ ಹೇಳೋ? ಸೋಮವಾರ ನನಗೆ ಬೇಲ್ ಸಿಗೋವರೆಗೂ ನಿಮ್ಮಪ್ಪ ಯಾರು ಅನ್ನೋದು ನಿನಗೆ ಸಸ್ಪೆನ್ಸ್.
ಹೇ ಪುಟ, ನಿನ್ ಬಾಬಿ ಅಳಿಯ ಬಂದಿದ್ನ ಇಲ್ಲಿಗೆ? ಇಲ್ಲ ಸರ್. ಫೋನ್ ಏನಾದ್ರು ಮಾಡಿದ್ನಾ? ಇಲ್ಲ ಸರ್. ನಂಗೆ ಗೊತ್ತು, ಫೋನ್ ಮಾಡ್ರು ನೀನ್ ನನಗೆ ತಿಳಿಸಲ್ಲ ಅಂತೇಳಿ. ನಡಿ ಹೋಗೋಣ. ಎಲ್ಲಿಗೆ ಬಾಸ್? ನಿಮ್ ಮನೆಗೆ. ನಮ್ಮನೆಗೆ ಯಾಕೆ ಸರ್? ಯಾಕೆ ಅಂತಂದ್ರೆ ನಿನ್ ಬಾಬಿ ಅಳಿಯನ ಅಲ್ಲಿ ಬಚ್ಚಿಟ್ಟಿದ್ಯಲ್ಲ ಅದಕ್ಕೆ. ಇಲ್ಲ ಸರ್, ಮಾಕೆ ಕಸಬ್. ಆದಿತ್ಯ ನಮ್ದು ಮನೆಗೆ ಇಲ್ಲ, ಅವ್ರದ್ದು ಅಪ್ಪಂದು ಮನೆಗೆ ಇದ್ದಾರೆ. ಯಾವ ಮಾಡಬೇಡ ಕಣೋ, ನಡಿಯೋ ಸಾಕು. ಇಲ್ಲ ಸರ್, ನಮ್ದು ನಿಜ ಹೇಳ್ತಾ ಇದ್ದಾರೆ. ಆದಿತ್ಯ ಅವ್ರದ್ದು ಅಪ್ಪಂದು ಮನೆಗೆ ಇರ್ಬೋದು ಸರ್. ಅವ್ರ ಅಪ್ಪನ ಮನೇಲಿದ್ದಾನೆ ಅಂತೇಳಿ ನಿನ್ಗೆ ಹೆಂಗ ಗೊತ್ತು? ನಿನ್ಗೇನಾದ್ರು ಫೋನ್ ಮಾಡಿದ್ನಾ? ಇಲ್ಲ 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 ಸರ್. ಅಂದ್ರೆ ಆದಿತ್ಯ ಇಲ್ಲಿಗೆ ಬಂದಿದ್ದ ಅನ್ನೋದು ಕನ್ಫರ್ಮ್ ಆಯ್ತು. ನಡಿಯೋ ಸಾಕು. ಕೊಡೋ ಇಲ್ಲ ಸಾಕು. ನಿನ್ನ ಮಗಳಿಗೆ ಇನ್ಫಾರ್ಮ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದೆಯಾ ಬದ್ಮಾಶ್. ನಾನು ನೋಡೋಣ ಅಂತ ಟೆಸ್ಟ್ ಮಾಡೋಕ್ಕೋಸ್ಕರ ನಿಮ್ಮ ಮನೆಗೆ ಹೋಗೋಣ ಅಂತೇಳಿ ಹೇಳ್ದೆ. ಆದ್ರೆ ನೀನ್ ನಿನ್ನ ಮಗಳಿಗೆ ಇನ್ಫಾರ್ಮ್ ಮಾಡೋದು ನೋಡಿದ್ಮೇಲೆ ಕನ್ಫರ್ಮ್ ಆಗೋಯ್ತು ಆ ಆದಿತ್ಯ ನಿಮ್ಮಲ್ಲೇ ಇದ್ದಾನೆ ಅಂತೇಳಿ. ನಡೀರ ಹೋಗೋಣ. ಲೇ ನಿರೋಷ, ನಿಮ್ಮಪ್ಪ ಸಿಕ್ಕ ತಕ್ಷಣ ಏನೇ ಮಾಡ್ತೀಯಾ? ಏನ್ ಮಾಡ್ತೀಯ ಅಂದ್ರೆ? ಏನ್ ಮಾಡ್ತೀಯಾ ಅಂದ್ರೆ ನಿಮ್ ರಿಚ್ ಡ್ಯಾಡಿ ಸಿಕ್ಕ ತಕ್ಷಣ ನಿಮ್ ಪೋರ್ ಡ್ಯಾಡಿ ನಜೀರ್ ಚಾಚನ್ ಮರ್ತ್ಬಿಡ್ತೀಯಾ? ಇನ್ನೇನ್ ಮತ್ತೆ, ಅಂತ ಬಿಲಿಯನೇ ಡ್ಯಾಡಿ ಸಿಗುವಾಗ ನಜೀರ್ ಚಾಚನ್ ಯಾಕೆ ನೆನ್ಪಿಟ್ಕೊಳ್ಳಿ ನಾನು? ಎಲ್ಲ ಇವಳ. ನೀನೇ ಹೇಳಿದ್ಯಲ್ಲೋ, ನಾನು ದೊಡ್ಡ ಬಂಗ್ಲೆಯಲ್ಲಿ ರಾಣಿ ತರ ಇರ್ಬೇಕಾದವಳು, ಇಂಥ ಏರಿಯಾದಲ್ಲಿ ಇಂಥ ಚಿಕ್ಕ ಮನೇಲಿ ಇದೀನಲ್ಲ ಅಂತ. ಅದಕ್ಕೆ ನಮ್ಮಪ್ಪ ಯಾರು ಅಂತ ತೋರ್ಸು, ಅವ್ರು ಕಾಣಿಸಿದ ತಕ್ಷಣ ಓಡೋಗೋ ರೇಸಿ ಕರ ಕುತ್ಕೊಂಡ್ಬಿಡ್ತೀನಿ. ಅದು ಸರಿ, ನಿಮ್ಮಪ್ಪನ ಹತ್ರ ನನ್ನ ಏನಂತ ಇಂಟ್ರೊಡ್ಯೂಸ್ ಮಾಡಿಸ್ತೀಯಾ? ನಿನ್ನ ಏನಂತ ಇಂಟ್ರೊಡ್ಯೂಸ್ ಮಾಡಿಸ್ಲಿ? ಡ್ಯಾಡ್, ಇವನ ಹೆಸರು ಆದಿತ್ಯ ಅಂತ. ಇವನ್ ಏರಿಯಾದಲ್ಲೇ ತುಂಬಾ ದೊಡ್ಡ ಪೊರ್ಕಿ, ಸಿಕ್ದವ್ರ ಹತ್ರ ಜಗಳ ಆಡ್ತಾನೆ, ಎಲ್ಲರಿಗೂ ಚಾಕು ಚುಚ್ತಾನೆ, ಕುತ್ಕೆ ಇಸ್ಕಕ್ ಹೋಗ್ತಾನೆ, ಅವಾಗವಾಗ ಪೊಲೀಸ್ ಸ್ಟೇಷನ್ ಕೋರ್ಟು ಅಂತ ಅಲಿತಾ ಇರ್ತಾನೆ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಓಕೆನಾ? ನಿನ್ನ ಅಜ್ಜಿನ ಬಡಿಯಾ, ನಾನ್ ನಿನ್ ಮದ್ವೆ ಆಗ ಹುಡುಗ ಕಣೆ. ನೀನ್ ಈ ರೀತಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ನಿಮ್ಮಪ್ಪ ನಮ್ಮ ಮದ್ವೆ ಮಾಡ್ತಾರಾ? ಆಬ್ವಿಯಸ್ಲಿ ಮಾಡಲ್ಲ. ಲೇ ಪಾಪಿ, ನಾನೇನೋ ನಿಂಗೆ ಒಳ್ಳೇದ್ ಮಾಡೋಣ ಅಂತಿದ್ರೆ ನೀನ್ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಶ್ರೀಮಂತರ ಬುದ್ಧಿ ತೋರ್ಸೋಣ ಅಂತಿದ್ಯಾ? ಸ್ಟೂಪಿಡ್. ನೀನ್ ಇಷ್ಟೇನ ನಾನು ಅರ್ಥ ಮಾಡ್ಕೊಂಡಿರೋದು? ನಾನೇನ್ ಇಷ್ಟಪಡ್ತಿದ್ದೀನಿ ಕಣೋ. ನಮ್ಮಪ್ಪ ಎಷ್ಟೇ ದೊಡ್ಡ ಬಿಲಿಯನೇರ್ ಆಗಿದ್ರು, ನಾನು ಅನಾಥೆ ಆಗಿದ್ದಾಗ ನನ್ನನ್ನು ಸಾಕಿ ಬೆಳೆಸಿದ ನಜೀರ್ ಚಾಚನ್ನ, ನಿನ್ನನ್ನ ನಾನು ಯಾವತ್ತೂ ಬಿಡಲ್ಲ. ನಾನು ದುಡ್ಡು ಅಂತಸ್ತಿಗೆ ಬೆಲೆ ಕೊಡೋ ಹುಡುಗಿ ಆಗಿದ್ರೆ ಫಸ್ಟ್ ಆಫ್ ಆಲ್ ನಿನ್ನ ಇಷ್ಟನೇ ಪಡ್ತಾ ಇರ್ಲಿಲ್ಲ. ಹಬ್ಬಾ, ಓದ್ ಜೀವ ವಾಪಸ್ ಬಂತು. ನೀ ಇಷ್ಟೊತ್ತ ಕೇಳಿದ್ದೆಲ್ಲ ನಿಜ ಅನ್ಕೊಂಡು ಟೆನ್ಷನ್ ಆಗ್ಬಿಟ್ಟಿದ್ದೆ ಕಣ ನಾನು ಅಷ್ಟೇ ಆ ಥರ ಹೇಳಿ ಮಜಾ ತಗೊಂಡೆ. ನಮ್ಮಪ್ಪ ಅನ್ಸ್ಕೊಂಡು ನೀನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ನನಗೂ ನಮ್ಮಮ್ಮಂಗೂ ಯಾಕಿತ್ರ ಅನ್ಯಾಯ ಮಾಡಿದೆ ಅಂತ ಕಾಲರ್ ಹಿಡ್ಕೊಂಡು ಕೇಳ್ತೀನಿ. ನೀನ್ ಈ ರೀತಿ ಕೇಳಿದ್ರೆ ನಿನ್ನ ಮಗಳು ಅಂತ ಒಪ್ಕೊಳ್ಳೋದೇ ಇಲ್ಲ ಅಷ್ಟೇ. ಇಷ್ಟು ವರ್ಷ ನನ್ನ ಮಗಳು ಅಂತ ಒಪ್ಕೊಳ್ದೇ ಇದ್ದಿದ್ದು ಅಪ್ಪ ಅನ್ಸ್ಕೊಂಡವ್ರು, ಈಗ ನನ್ನ ಮಗಳು ಅಂತ ಒಪ್ಕೊಂಡ್ರಷ್ಟು ಬಿಟ್ರಷ್ಟು. ಮಕ್ಕಳು ಬೆಳಿವಾಗ ಅವ್ರಿಗೆ ಅಪ್ಪ ಅಮ್ಮನ ಆರೈಕೆ ತುಂಬಾ ಮುಖ್ಯ. ಅವಾಗ ನನ್ನ ಪಾಲಿಗೆ ಸಿದ್ದೇ ಇದ್ದಪ್ಪ ಈಗ ಸಿಕ್ಕರಷ್ಟು ಬಿಟ್ರಷ್ಟು. ಅದು ಅಲ್ಲದೆ ಆ ಮನುಷ್ಯಂಗೆ ಬೇರೆ ಮದುವೆ ಆಗಿದ್ರು ಆಗಿರಬಹುದು, ಮಕ್ಕಳು ಇರ್ತಾರೆ. ಈ ಬೇಡದೆ ಇರೋ ಮಗಳನ್ನ ಅವ್ರು ಯಾಕೆ ಮಾತಾಡಿಸ್ತಾರೆ ಹೇಳು? ಲೇ ಸೈಕಲ್, ಹಾಗಂತ ನಿಮ್ಮಪ್ಪನ ಸುಮ್ಮನೆ ಬಿಡ್ಬೇಡ ಕಣೆ. ಅವ್ರ ಹತ್ರ ಬೇಜಾನ್ ಆಸ್ತಿ ಇದೆ. ನ್ಯಾಯವಾಗಿ ನಿನ್ನ ಅವ್ರ ಮಗಳು ಅಂತ ಒಪ್ಕೊಂಡ್ರೆ ಅದೆಲ್ಲ ನಿಂದೆ ಆಗತ್ತೆ ಕಣೆ. ಮೊದಲು ಅವ್ರು ಯಾರು ಅಂತ ಗೊತ್ತಾಗ್ಲಿ. ನಾನು ಏನು ತಪ್ಪು ಮಾಡಿದೆ ಅಂತ ಅನಾಥ ಥರ ನಜೀರ್ ಚಾಚಾ ಹತ್ರ ಯಾಕೆ ಬಿಟ್ಟು ಹೋದ್ರಿ ಅಂತ ಕೇಳ್ತೀನಿ. ನೀನು ಹೇಳ್ದಾಗೆ ಆ ಶ್ರೀಮಂತನಪ್ಪನ ಆಸ್ತಿ ಮೇಲೆ ನನಗೆ ಯಾವ ಆಸೆನೂ ಇಲ್ಲ. ಅದಿ ಈಗಿರೋದ್ರಲ್ಲೇ ನಾನು ತುಂಬ ಸಂತೋಷವಾಗಿದ್ದೀನಿ. ಜೊತೆಗೆ ನೀನು, ನಜೀರ್ ಚಾಚಾ, ಮಕ್ಕಳು ಎಲ್ಲ ಇದ್ದಾರೆ. ಅಷ್ಟೇ ಸಾಕು ನನಗೆ.
ಆದಿತ್ಯನ ಒಳಗಡೆ ಬಚ್ಚಿಟ್ಕೊಂಡು ಪೊಲೀಸ್ ಹತ್ರ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದೀರಾ. ಎಲ್ಲ ನಿನ್ ಬಾಯ್ ಫ್ರೆಂಡ್ ಕರಿ ಅವನ್ನ. ಮನೇಲಿ ಯಾರು ಇಲ್ಲ, ನಾನು ಒಬ್ಬಳೇ ಇರೋದು. ಹೌದಾ? ಹಾಗಾದ್ರೆ ಒಳಗಡೆ ಹುಡುಕ್ಬೋದಾ? ಆದಿ, ಪೊಲೀಸ್ ಅರೆಸ್ಟ್ ಮಾಡಕ್ ಬಂದಿದ್ರು, ಓಡು. ಹಿಡಿಯಲ್ಲ ಅವನ್ನ. ನಿನ್ನನ್ನ ಆಮೇಲೆ ವಿಚಾರಿಸ್ಕೊಂತೀನಿ. ತಾಕತ್ತಿದ್ರೆ ಹಿಡಿಯೋಲೆ. ನಿನ್ಕೊಳ್ಳೋ ಲೋಫರ್, ನೀನ್ ಎಷ್ಟು ನನ್ನನ್ನ ಜಾಸ್ತಿ ಓಡಿಸ್ತಾ ಇರ್ತೀಯೋ ಅಷ್ಟೇ ಏಕ್ ನಿನ್ ಮೈ ಮೇಲೆ ಬೀಳುತ್ತೆ. ಸೂಪರ್ ಆಗಿದೆ ನಿನ್ ಸ್ಕೀಮು. ನೋಡೋ, ಈ ಧರ್ಮೇಂದ್ರ ಬಗ್ಗೆ ನಿನ್ಗೆ ಏನು ಗೊತ್ತಿಲ್ಲ. ಆಲ್ರೆಡಿ 4 ಎನ್ಕೌಂಟರ್ ಮಾಡಿದ್ದೀನಿ. 5ನೇ ನೀನ್ ಆಗ್ತೀಯಾ? ಹುಷಾರ್. ತಾಕತ್ತಿದ್ರೆ ಒಡೆಯಲೇ. ನಾನ್ ಯಾರು ಅಂತ ನೆನ್ಪಿದೀನಾ? ಅನುಷಾ, ನೀನ್ ಯಾಕೆ ಇಲ್ಲಿಗೆ ಬರಕೋದೆ? ನಿಮ್ ಕಾನ್ಸೆಪ್ಟ್ ಮಗನ್ ಜೊತೆ ನನ್ ಮದ್ವೆ ಫಿಕ್ಸ್ ಆಗಿದೆ. ಅದಕ್ಕೆ ಇನ್ವಿಟೇಷನ್ ಕಾರ್ಡ್ ಕೊಡೋಣ ಅಂತ ಬಂದೆ. ಜೋಕ್ ಮಾಡೋ ಟೈಮ್ ಇದು. ಥ್ಯಾಂಕ್ ಗಾಡ್, ಜೋಕ್ ಅಂತ ಗೊತ್ತಾಯ್ತಲ್ಲ. ಅದ್ ಸರಿ, ನೀನೇನ್ ಇಲ್ಲಿ? ಇನ್ನೇನ್ ಮಾಡ್ಲಿ ಸರ್, ನೀವಂತೂ ನಂಗೆ ನೋಡಕ್ ಬರಲ್ಲ, ಫೋನು ಮಾಡಲ್ಲ. ನಾನ್ ಫೋನ್ ಮಾಡಿದ್ರೆ ರಿಸೀವು ಮಾಡಲ್ಲ. ಇಡೀ ದೇಶ ಕಾಯ್ಕೆ ನೀವು ಒಬ್ರೆ ಪೊಲೀಸ್ ಆಫೀಸರ್ ಉಳ್ಕೊಂಡಿರೋದ್ ನೋಡಿ, ನಿಮ್ಗೆ ಡಿಸ್ಟರ್ಬ್ ಮಾಡ್ಬಾರ್ದಲ್ಲ, ಅದಕ್ಕೆ ನಾನೇ ಬಂದೆ. ಈಗ ಬಂದ್ ವಿಷಯ ಏನು ಅಂತ ಹೇಳು, ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ. ನಂಗೆ ನನ್ ಫಿಯಾನ್ಸಿ ಬೇಕು. ಚಿಕ್ಕ ಮಕ್ಳು ತರ ಆಡ್ಬೇಡ ಅನುಷಾ, ಮನೆಗೆ ಹೋಗು. ಹೋಗಲ್ಲ. ನೀನ್ ಇವಾಗ ಬಂದು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಮಾತ್ರ ಹೋಗ್ತೀನಿ, ಇಲ್ಲ ಅಂದ್ರೆ ನಿಂಗೆ ಯಾವ ಕೆಲಸ ಮಾಡಕ್ಕೂ ಬಿಡಲ್ಲ. ನಿನ್ನೆ ಬರ, ಏನಾದ್ರೂ ಮಾಡ್ಕೊ. ನಿಂಗೆ ಹೀಗೆಲ್ಲ ಹೇಳಿದ್ರೆ ಬುದ್ಧಿ ಬರಲ್ಲ. ನಿಂಗೆ ಹೇಳೋ ತರಾನೇ ಹೇಳ್ಬೇಕು. ಹೋಗ್ ಸೆಲ್ಲೋಳ್ ಕೂತ್ಕೊಳ್ಳ. ಅನುಷಾ, ನೀನ್ ಯಾಕೆ ಸೆಲ್ಲೊಳಗೆ ಹೋಗ್ತೀಯಾ? ನಾನೊಂದ್ ದೊಡ್ಡ ತಪ್ಪು ಮಾಡಿದ್ದೀನಿ. ಏನ್ ತಪ್ಪು ಮಾಡಿದ್ಯೆ? ನಿನ್ನ ಲವ್ ಮಾಡಿದ್ನಲ್ಲ, ಅದೇ ದೊಡ್ಡ ತಪ್ಪು. ನನ್ ಮಾತು ಕೇಳು ಅನುಷಾ. ಕೇಳಲ್ಲ. ಏನು ಮಾಡ್ತೀಯಾ? ಒಳಗಾಗ್ತೀಯಾ? ಅನುಷಾ, ಡು ನಾಟ್ ಟೆಸ್ಟ್ ಮೈ ಪೇಷನ್ಸ್. ಪೇಷನ್ಸ್ ಚೆಕ್ ಮಾಡ್ತಿರೋದ್ ನೀನು. ನಾನಿನ್ನ ಮದ್ವೆ ಆಗ್ತಿರೋಳು. ನನ್ ಜೊತೆ ಸ್ವಲ್ಪ ಟೈಮ್ ಕೂಡ ಸ್ಪೆಂಡ್ ಮಾಡಕ್ ಆಗಲ್ವಾ? ಯಾವಾಗ ನಾವು ಡ್ಯೂಟಿ ಅಂತಿರ್ತೀಯ. ನಮ್ಮ ಅಪ್ಪನೂ ಹೀಗೆ ಮಾಡ್ತಾರೆ. ನಾನು ಒಬ್ಳು ಆಚೆಗ್ ಏನ್ ಮಾಡ್ಲಿ? ಲಾಕಪ್ ಒಳಗೆ ಹಾಕ್ಬಿಡು. ಆರೋಪಿ ಅಂತ ಆದ್ರೂ ಬಂದು ಮಾತಾಡ್ಸ್ತಿಯಲ್ಲ, ಅದ್ ಸಾಕು ನಂಗೆ. ಅನುಷಾ ಪ್ಲೀಸ್, ಐ ಆಮ್ ಸಾರಿ ಆಯ್ತಾ? ನಿನಗೆ ಟೈಮ್ ಕೊಡದೆ ನಾನು ತಪ್ಪು ಮಾಡಿಬಿಟ್ಟೆ. ಅರೆ, ನಿನ್ನ ಜೊತೆ ಜಾಲಿಯಾಗಿ ತಿರ್ಗಾಡ್ಕೊಂಡಿರೋಕ್ಕೆ ನಂಗೆ ಆಗ್ತಿಲ್ಲ. ಮನೇಲಿ ತುಂಬ ಪ್ರಾಬ್ಲಮ್ ಆಗಿದೆ, ಅದು ನಿನಗೆ ಗೊತ್ತಿದೆ. ಒಂದು ಕಡೆ ಅರ್ಪಿತಾ ಆಂಟಿ ಆದಿತ್ಯ ಹಲ್ಲೆ ಮಾಡ್ದ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಡ್ಯಾಡ್ ಅರ್ಪಿತಾ ಆಂಟಿ ಕಳ್ತನ ಮಾಡಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಮಾಡಲಿ, ನಮ್ಮವ್ರ ವಿರುದ್ಧನೇ ಹೋರಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನನಗೆ. ಅರ್ಪಿತಾ ಆಂಟಿ ನಿಮ್ಮವ್ರ ಅಲ್ಲ ಆರ್ಯ. ನಾನು ಎಷ್ಟೊಂದ್ಸಲ ಹೇಳಿದ್ದೀನಿ. ನೀನ್ ಅನ್ಕೊಂಡಿರೋ ತರ ಅರ್ಪಿತಾ ಆಂಟಿ ಅಷ್ಟೊಂದು ಡೀಸೆಂಟ್ ಅಲ್ಲ. ನೀನ್ ಕೇಳೇ ಇಲ್ಲ. ಈಗ ನೋಡು, ಉಣ್ಮನೆಗೆ ದ್ರೋಹ ಬಗ್ದಿದ್ದಾರೆ. ಅವ್ರ ಮಾತು ಕೇಳ್ಕೊಂಡು ನೀನ್ ಹೆತ್ತ ತಾಯಿನೇ ದ್ವೇಷಿಸ್ತಾ ಇದ್ದೆ ನೀನು. ಅದೆಲ್ಲ ಆಗೋಗಿ ಕತೆ. ನಾನು ತಪ್ಪು ನಾನು ತಿತ್ಕೊಂಡಿದ್ದೀನಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ ಸಾಹೇಬ್ರೆ. ಮೊದಲು ನಿಮ್ಮ ಆರ್ತಿ ಅಮ್ಮನ ಮನೆ ಕರ್ಸ್ಬೇಕು. 20 ವರ್ಷದಿಂದ ಕಳ್ಕೊಂಡಿರೋ ಪ್ರೀತಿ ವಿಶ್ವಾಸನ ಕೊಡ್ಬೇಕು. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. ಇವತ್ತು ಮನೇಲಿ ಮಾತಾಡ್ತೀನಿ ಅನುಷಾ. ನೀನು ಫಸ್ಟ್ ಮನೆಗೆ ಹೋಗು, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಸಂಜೆ ಮನೆಗೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರೆ ಮಾತ್ರ ಹೋಗೋದು. ಪ್ರಾಮಿಸ್ ಬರ್ತೀನಿ, ಫಸ್ಟ್ ಮನೆಗೆ ಹೋಗು. ಓಕೆ, ಬಾಯ್. ಬೇಟಿ, ಆ ಪೊಲೀಸ್ನವ್ರಿಗೆ ಸುಳ್ಳು ಹೇಳಿ ಯಾಮರ್ಸೋಣ ಅಂತ ಬೇಜನ್ ಟ್ರೈ ಮಾಡಿದೆ ಬೇಟಿ. ಆಗ್ಲಿಲ್ಲ ಬೇಟಿ. ಮುಜೆ ಮಾಫ್ ಕರೋ ಬೇಟಿ. ಹೋಗ್ಲಿ ಬಿಡಿ ಚಾಚಾ, ನೀವ್ ಅವ್ರನ್ನ ಇಲ್ಲಿ ಕರ್ಕೊಂಬಂದು ಒಳ್ಳೇದ್ ಮಾಡಿದ್ರಿ. ಇಲ್ಲಾಂದ್ರೆ ಅವ್ರು ನಿಮಗ್ ಹಿಂಸೆ ಮಾಡ್ತಿದ್ರು. ಸದ್ಯ ಆದಿತ್ಯ ಅಲ್ಲಿಂದ ಎಸ್ಕೇಪ್ ಆದ್ನಲ್ಲ, ನನಗೆ ಅಷ್ಟೇ ಸಾಕು.
ಆದ್ರೆ ಪೊಲೀಸರು ಅವನ್ನ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಅವನನ್ನ ಎಲ್ಲಿ ಅರೆಸ್ಟ್ ಮಾಡ್ಬಿಡ್ತಾರೋ ಅನ್ನೋ ಟೆನ್ಷನ್ ನನ್ಗೆ. ಬೇಟಿ, ಆ ದೇವ್ರು ಒಳ್ಳೆಯವ್ರನ್ನ ಬಚಾವ್ ಮಾಡ್ತಾನೆ. ಆದಿಗೆ ಏನು ತೊಂದರೆ ಆಗೋದಿಲ್ಲ. ಸುಮ್ಮನೆ ಇರು ಬೇಟಿ. ನೀವ್ ಹೇಳ್ದಾಗೆ ಆ ದೇವ್ರನ್ನ ಬಚಾವ್ ಮಾಡಿದ್ರೆ ಸಾಕು. ಆ ಬೇಟಿ, ಆ ದೇವ್ರು ಎಲ್ಲಾರ್ಗೆ ತಂದೆ. ಅವನು ಒಳ್ಳೆಯವ್ರಿಗೆ ಬಚಾವ್ ಮಾಡ್ತಾನೆ. ಚಾಚಾ, ನೀವ್ ನನ್ನ ತಂದೆ ವಿಷಯನ ನನಗೆ ಹೇಳಕ್ಕೂ ಮುಂಚೆ ಆದಿತ್ಯಂಗೆ ಹೇಳಿದ್ರಂತೆ, ಹೌದಾ? ಹೌದು ಬೇಟಿ. ನೀವ್ ನನಗೆ ಹೇಳಕ್ಕೂ ಮುಂಚೆ ಅವನಿಗೆ ಯಾಕೆ ಹೇಳಿದ್ರಿ ಚಾಚಾ? ಬೇಟಿ, ಆದಿತ್ಯ ನಿನ್ಗೆ ಮದುವೆ ಆಗ್ತಾನೆ. ಅದಕ್ಕೆ ನಿನ್ ಬಗ್ಗೆ ಅವನಿಗೆ ಎಲ್ಲ ತಿಳಿದಿರೋದು ಒಳ್ಳೇದಲ್ಲ. ಹಾಗನ್ಕಂಡು ನಿಮ್ದು ಅಪ್ಪಾಜಾನ್ಗೆ ಫೋಟೋ ಅವನಿಗೆ ತೋರಿಸಿದ್ದೀನಿ. ನಿನ್ನೆ ಮೊನ್ನೆ ಪರಿಚಯ ಆಗಿರೋ ಆದಿತ್ಯಂಗೆ ಫೋಟೋ ತೋರಿಸಿದಿರಾ? 20 ವರ್ಷದಿಂದ ನಾನು ನಿಮ್ ಜೊತೆಗಿದ್ದೀನಿ. ನನಗೆ ಯಾಕೆ ಚಾಚಾ ತೋರಿಸಿಲ್ಲ? ಯಾಕೆ ಹೀಗೆ ಮಾಡಿದ್ರಿ? ಬೇಟಿ, ನಿಮ್ದಿಗೆ ಅವ್ರ ಬಗ್ಗೆ ಹೇಳಿ. ನೀವು ಅಲ್ಲಿ ಹೋದಾಗ ಅವ್ರು ನೀವು ಯಾರು ಅಂತಲೇ ಗೊತ್ತಿಲ್ಲ ಅಂದಾಗ ನಿಮ್ದು ಮನಸ್ಸಿಗೆ ಬೇಜಾರಾಗ್ತದೆ ಅಲ್ವಾ ಬೇಟಿ? ನಿಮ್ದು ಮನಸ್ಸಿಗೆ ಬೇಜಾರಾದ್ರೆ ನಮಗೆ ಬೇಜಾರಲ್ಲ. ನೀನು ನಮ್ದು ಹೊಟ್ಟೆಯಲ್ಲಿ ಹುಟ್ಟಿಲ್ದೇ ಇರ್ಬೋದು, ಆದ್ರೆ ನೀನು ನಮ್ಮ ಬೇಟಿ ಥರನೇ ಇದ್ದಿ. ನಿಂದು ಮನಸ್ಸಿಗೆ ನೋವಾದ್ರೆ ನಮ್ದು ಮನಸ್ಸಿಗೆ ನೋವಾಗ್ತದೆ ಇಲ್ಲ? ನೀವು ನನಗೆ ಫೋಟೋ ತೋರಿಸ್ದೆ ಒಳ್ಳೆ ಕೆಲಸ ಮಾಡಿದ್ದೀರಾ ಚಾಚಾ. 20 ವರ್ಷದಿಂದ ನನ್ನ ಮಗಳು ಯಾವ ಸ್ಥಿತಿಲಿದ್ದಾಳೆ ಅಂತ ತಿಳ್ಕೊಳ್ದಿರೋ ತಂದೆ ಬಗ್ಗೆ ತಿಳ್ಕೊಳಕ್ಕೆ ನನಗೆ ಯಾವ ಕುತೂಹಲನೂ ಇಲ್ಲ ಚಾಚಾ. ನನ್ನ ಪಾಲ್ಗೆ ನೀವೇ ಅಪ್ಪ ಅಮ್ಮ ಎಲ್ಲ. ಹಲೋ ಹಲೋ ಆದಿ, ಎಲ್ಲಿದ್ಯೋ? ಹೇಗಿದ್ಯಾ? ಸೇಫ್ ಆಗಿದ್ಯಾ ತಾನೆ? ನಾನ್ ಸೇಫ್ ಆಗಿದ್ದೀನಿ. ಪೊಲೀಸ್ನವ್ರು ನಿಂಗೂ ಚಾಚಾಗೆ ನಾನು ಮಾಡಿದ್ರಾ? ಇಲ್ವೋ, ನನ್ನ ಮೇಲೆ ಆ ಇನ್ಸ್ಪೆಕ್ಟರ್ ಸ್ವಲ್ಪ ಕೋಪ ಮಾಡ್ಕೊಂಡು ಗುರಾಯಿಸ್ಕೊಂಡು ಹೋದ ಅಷ್ಟೇ. ಅದೆಲ್ಲ ಬಿಡು, ಇವಾಗ ನೀನ್ ಎಲ್ಲಿದ್ಯಾ? ನಾನೀಗ ರಾಮೇಶ್ವರ ಜಂಕ್ಷನ್ ಹತ್ರ ಇರೋ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ. ಇವಾಗ ಏನ್ ಮಾಡ್ತಿದ್ಯಾ ಅಲ್ಲಿ? ನಿರೋಷಾ, ನೀನ್ ನಂಗೆ ಒಂದು ಕೆಲಸ ಮಾಡ್ಕೊಡ್ಬೇಕು. ಏನು? ಸರಿ ಕಣೋ, ಬಾಯ್. ಬೇಟಿ, ಅದು ಏನು ಹೇಳ್ದ? ಅವನು ಹುಷಾರಾಗಿ ಇದ್ದಾನೆ ತಾನೆ? ಹಾ ಚಾಚಾ, ಪೊಲೀಸವ್ರ ಕೈಲಿ ಸಿಕ್ಕಾಕೊಂಡಿಲ್ವಂತೆ. ಅಲ್ಲ. ಸರಿ ಚಾಚಾ, ನಾನು ಆದಿ ಹತ್ರ ಹೋಗ್ಬೇಕು, ಬರ್ತೀನಿ. ಹೇಳ್ರಿ ಧರಣೀಂದ್ರ, ಆ ಹುಚ್ಚು ನಾಯಿನ ಹಿಡಿದು ಬೋನ್ಗೆ ಹಾಕಿದ್ರಾ? ಸರ್ ಇಲ್ಲ ಸರ್, ಆದಿತ್ಯ ಸಿಗ್ಲಿಲ್ಲ ಅಂದ್ರೆ ಆ ಪಂಚರ್ ಹಾಕೋ ತಾತಪ್ಪ ಮನೇಲಿ ಇರ್ಲಿಲ್ಲ ಅವನು? ಇದ್ದ ಸರ್. ಮತ್ ಯಾಕ್ರಿ ಹಿಡಿಲಿಲ್ಲ ಅವನ್ನ? ನಾವು ಹಿಡಿಬೇಕನ್ನೋಷ್ಟರಲ್ಲಿ ಅವನು ಎಸ್ಕೇಪ್ ಆಗ್ಬಿಟ್ಟ ಸರ್. ಏನು ಎಸ್ಕೇಪ್ ಆಗ್ಬಿಟ್ನಾ? ಹಲೋ ಹಲೋ ಹಲೋ, ಅಲ್ರಿ ಅದ್ ಹೇಗ್ರಿ ತಪ್ಸ್ಕೊಂಡ? ಅವನು ಕಣ್ ಮುಂದೆ ಕಾಣಿಸ್ಕೊಂಡ್ರು ಅವ್ನು ತಪ್ಸ್ಕೊಳೋದಕ್ಕೆ ಹೇಗ್ರಿ ಬಿಟ್ರಿ ನೀವು? ಸರ್, ಆ ಆದಿತ್ಯನ ನಾನು ಕ್ಯಾಚ್ ಮಾಡ್ಬಿಡ್ತಾ ಇದ್ದೆ. ಆದ್ರೆ ನಾವಲ್ಲಿ ಹೋಗಿದ್ದನ್ನ ನೋಡಿ ಆ ನಿರೋಷ ಅನ್ನೋ ಹುಡುಗಿ ಇದ್ದಾಳಲ್ಲ, ಅವಳು ಆದಿತ್ಯನ್ಗೆ ಇನ್ಫಾರ್ಮ್ ಆಗ್ಬಿಟ್ಲು. ಅವ್ನು ಎಸ್ಕೇಪ್ ಆಗ್ತಾ ಇದ್ರೆ ನೀವು ಫಿಲ್ಮ್ ನೋಡ್ಕೊಂಡು ನಿಂತಿದ್ರಾ? ಇಲ್ಲ ಸರ್, ನಾವು ಚೇಸ್ ಮಾಡಿದ್ವಿ. ಆದ್ರೆ ಅವ್ನು ನಮ್ಮ ಕೈಗೆ ಸಿಗ್ದಂಗೆ ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಅವ್ನ ಎಷ್ಟೇ ಚೇಸ್ ಮಾಡಿದ್ರು ಅವ್ನು ಸುಳ್ವೇ ಸಿಗ್ಲಿಲ್ಲ ಸರ್. ಯೂನಿಫಾರ್ಮ್ ಬಿಚ್ ಹಾಕಿ ರೇಸ್ ಕೋರ್ಸ್ ನಲ್ಲಿ ಕುದುರೆ ಲಾಯ ತೊಳೆಯಕ್ ಹೋಗಿ ನೀವು, ಅದಕ್ಕೆ ಲಾಯಕ್ ನೀವು. ಅಲ್ರಿ, ನಿಮ್ಮ ಕಣ್ಣು ಮುಂದೆ ಒಬ್ಬ ಕ್ರಿಮಿನಲ್ ತಪ್ಸ್ಕೊಂಡು ಹೋಗ್ತಾ ಇದ್ದದನ್ನ ನೋಡ್ಕೊಂಡು ಸುಮ್ಮನೆ ಇದ್ದೀರಿ ಅಂದ್ರೆ ಇನ್ನೇನ್ ಮಾಡಕ್ಕಾಗತ್ರಿ ನಿಮ್ ಕೈಲಿ? ಪ್ಲೀಸ್ ಈ ತರ ಎಲ್ಲ ಮಾತಾಡಬೇಡಿ ಸರ್. ಆ ಆದಿತ್ಯ ತಪ್ಪಿಸ್ಕೊಳ್ಳಕ್ಕೆ ಆ ನಿರೋಷ ಅನ್ನೋ ಹುಡುಗಿ ಕಾರಣ. ನಾವಲ್ಲಿ ಹೋಗಿರೋ ವಿಷಯನ ಆ ಹುಡುಗಿ ಆದಿತ್ಯಂಗೆ ಇನ್ಫಾರ್ಮ್ ಮಾಡ್ದಲ್ಲ ಇದ್ದಿದ್ರೆ ಇಷ್ಟೊತ್ತಿಗೆ ಅವನನ್ನ ಬೂಟ್ ಕಾಲಲ್ಲಿ ಒದ್ದು ತೋರಣ ಕಟ್ಬಿಡ್ತಾ ಇದೆ ಸರ್. ಆದ್ರೆ ಆ ಹುಡುಗಿ ಮಾಡಿದ ಒಂದೇ ಒಂದು ಎಡವಟ್ಟಿಂದ ನಮ್ಮ ಪ್ಲಾನ್ ಎಲ್ಲ ಉಲ್ಟಾಗೋಯ್ತು ಸರ್. ಅವಳಿಗೆ ಅಲ್ಲೇ ಕಪಾಳಕ್ಕೆ ಬಾರ್ಸೋಷ್ಟು ಕೋಪ ಬಂದಿತ್ತು ಸರ್. ಆದ್ರೆ ಅವಳನ್ನ ಟಚ್ ಮಾಡಬೇಡ ಅಂತೇಳಿ ನೀವು ಆರ್ಡರ್ ಮಾಡಿದ್ರಲ್ಲ, ಅದಕ್ಕೆ ಕೋಪನ ಕಂಟ್ರೋಲ್ ಮಾಡ್ಕೊ ಬಂದಿದ್ದೀನಿ. ಇಲ್ಲದೆ ಹೋಗಿದ್ದಿದ್ರೆ ಅವಳನ್ನ ಸುಮ್ಮನೆ ಇರ್ರಿ. ನಿಮ್ಮ ಬೇಜವಾಬ್ದಾರಿತನಕ್ಕೆ ಪಾಪ ಆ ಹುಡುಗಿ ನಿರೋಚನೆ ಯಾಕ್ರಿ ಹೊಣೆ ಮಾಡ್ತೀರಾ? ಇಷ್ಟೊತ್ತಿಗಾಗ್ಲೇ ಆರ್ಯನಿಗೆ ಆದಿತ್ಯ ಇರೋ ಜಾಗ ಹೇಳಿದ್ರೆ ಅವನು ಕಂಬಿ ಎಣಸು ಹಾಗೆ ಮಾಡ್ತಿದ್ದ. ಹೋಗಿ ಹೋಗಿ ನಿಮಗೆ ಈ ಕೆಲಸ ಒಪ್ಸಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ನಮ್ಮ ಹತ್ರ ಇಷ್ಟೊಂದು ಹಣ ಇದೆ, ನಮ್ಮ ಮಾತು ಕೇಳೋ ಜನ ಇದ್ದಾರೆ, ಆದ್ರೂ ಅವನ್ನ ಹಿಡಿಯೋದಕ್ಕೆ ಆಗ್ತಿಲ್ಲ ನಮ್ಗೆ. ಶೇಮ್ ಆನ್ ಅಸ್ ಡ್ಯಾಡ್, ಶೇಮ್ ಆನ್ ಅಸ್. ಹೀಗೆ ಆದ್ರೆ ನಾವು ಹೊರಗಡೆ ಯಾರಿಗೂ ಮುಖ ತೋರ್ಸಕ್ಕಾಗಲ್ಲ ಡ್ಯಾಡ್. ರಿಲ್ಯಾಕ್ಸ್ ಮಗನೇ, ರಿಲ್ಯಾಕ್ಸ್. ಸಮಾಧಾನ ಮಾಡ್ಕೊ. ನಾನು ಎಲ್ಲ ರೀತಿಯಿಂದಲೂ ಪ್ರಯತ್ನ ಪಡ್ತಾ ಇದ್ದೀನಲ್ಲ. ಧರಣೀಂದ್ರ ಮುಖಾಂತರ ಆದಿತ್ಯನ ಹಿಡಿದು ಅವನಿಗೆ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ ಹೇಳಿದ್ದೀನಿ.
ಅವನ ಹುಟ್ಟಿನ ಬಗ್ಗೆನೇ ಅವನಿಗೆ ಭಯ ಬರಬೇಕು, ಆ ರೀತಿ ಟಾರ್ಚರ್ ಕೊಡೋದಕ್ಕೆ ಹೇಳಿದ್ದೀನಿ. ಏನು ಮಾಡ್ತೀಯಾ? ಅವನ ಹಣೆ ಬರ ಚೆನ್ನಾಗಿದೆ, ಅದಕ್ಕೆ ಎಸ್ಕೇಪ್ ಆಗ್ತಾ ಇದ್ದಾನೆ. ಅವನ ಹಣೆ ಬರ ಕೆಡೋವರೆಗೂ ನಾವು ಕಾಯಲೇಬೇಕು. ಡ್ಯಾಡ್, ಹಣೆ ಬರಕ್ಕೆ ಕಾಯ್ತಾ ಕೂತ್ರೆ ನಾವು ಬಿಸ್ನೆಸ್ ಮುಚ್ಚಿ 2 ಗಿಣಿ ತಗೊಂಡು ರೋಡಲ್ಲಿ ಗಿಣಿ ಶಾಸ್ತ್ರ ಹೇಳ್ಬೇಕಾಗುತ್ತೆ. ಗಿಣಿ ಶಾಸ್ತ್ರ. ಕಣ್ಣು ಮುಚ್ಚಿದ್ರು ಆದಿತ್ಯ, ಕಣ್ಣು ಬಿಟ್ರು ಆದಿತ್ಯ. ಒಳ್ಳೆ ಡೆವಿಲ್ ತರ ಕಾಡ್ತಿದ್ದಾನೆ ನನ್ನ. ಅವನಿಗೊಂದು ಗತಿ ಕಾಣಿಸೋವರೆಗೂ ನಂಗೆ ನೆಮ್ಮದಿಲ್ಲ ಡ್ಯಾಡ್, ನೆಮ್ಮದಿಲ್ಲ ನನಗೆ.